ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಕ್ಲೀನಿಂಗ್ ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ. ಏನದು ಅಂತ ಹೇಳ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದ ಹಾಗೆ ವಿಜಲ್ಸ್ ಅಂದರೆ ಕುಕ್ಕರ್ನ ವಿಜಲ್ಸ್ನ ಹೇಗೆ ಕ್ಲೀನ್ ಮಾಡೋದು, ಯಾವ ಥರ ಟಿಪ್ ಯೂಸ್ ಮಾಡಿ ನಾವು ಕ್ಲೀನ್ ಬೇಗ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿ ಮತ್ತು ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ನೀವು ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಟಿಪ್ನ ಹೇಗೆ ನಾವು ಆ ಕುಕ್ಕರ್ನ ವಿಜಲ್ಗಳನ್ನು ಬೇಗ ನಾವು 5 ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಳೋ ಸುಲಭ ವಿಧಾನವನ್ನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನೀವು ನೋಡ್ತಾ ಇದ್ದ ಹಾಗೆ ನೋಡ್ಬೋದು ಎಷ್ಟು ಕೊಳೆ ಆಗಿದೆ ವಿಸಲ್ಸ್ ಅಂತ ನೋಡ್ಬೋದು. ನೀವು ನೋಡಿ, ಎಲ್ಲ ಬ್ಲ್ಯಾಕ್ ಆಗೋಗಿದೆ, ಕೊಳೆ ಎಲ್ಲ ತುಕ್ಕು ಹಿಡ್ದಂಗೆ ಆಗಿದೆ, ಕೊಳೆ ಆಗಿದೆ. ಇದನ್ನು ವೈಟಾಗಿ ಪಳ ಹೊಳೆಯುವಂತೆ ಹೇಗೆ ಮಾಡೋದನ್ನ ಅನ್ನೋದನ್ನ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾವು ಒಂದು ಬೌಲ್ನ ತಗೊಂಡು ಅದಕ್ಕೆ ಕಾಯಿಸಿ ಇಟ್ಕೊಂಡಿರೋ ಅಂಥ ನೀರನ್ನ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಬೆಚ್ಚಗಿರಬೇಕು, ನೀರು ಬಿಸಿಗಿರಬೇಕು. ಆ ಥರ ನೀರನ್ನ ಹಾಕ್ಕೊಂಡು ಅದಕ್ಕೆ ಏನು ನಾವು ತೊಳಿಬೇಕು ಅಂದ್ಕೊಂಡಿದ್ದೀವಲ್ಲ ವಿಸಿಲ್ಸ್, ಅದನ್ನು ಹಾಕ್ಕೊಳ್ಳಿ. ಥರ ಅದಕ್ಕೆ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಓಪನ್ ಮಾಡಿ ಕೂಡ ಹಾಕ್ಕೊಳ್ಳಿ. ಬ್ಲ್ಯಾಕ್ ಇರೋವಂಥ ವಿಸಲ್ಸ್ನ ಓಪನ್ ಮಾಡ್ಬೋದು, ಆದರೆ ಆ ಸ್ಟೀಲ್ ಕಲರ್ ಇರೋವಂಥ ವಿಸಲ್ಸ್ನ ಓಪನ್ ಮಾಡೋಕ್ಕಾಗೋದಿಲ್ಲ. ಓಪನ್ ಮಾಡಿದ್ರೆ ಮತ್ತೆ ಅದು ಸೆಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಓಪನ್ ಮಾಡೋಕ್ಕೆ ಹೋಗಬೇಡಿ. ಈಗ ಅದಕ್ಕೆ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಂಡು ಮತ್ತು ಸ್ವಲ್ಪ ಬಟ್ಟೆ ವಾಶ್ ಮಾಡೋವಂಥ ಪೌಡ್ರ್ ಇರುತ್ತಲ್ಲ, ಸರ್ಫ್ ಎಕ್ಸೆಲ್ ಆಗಿರ್ಬೋದು, ಯಾವುದೇ ಬ್ರ್ಯಾಂಡ್, ಅದು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಹಾರ್ಪಿಕ್, ನಾವು ಬಾತ್ರೂಮ್ ತೊಳೆಯೋದಕ್ಕೆ ಯೂಸ್ ಮಾಡ್ತಿರಲ್ಲ, ಎಲ್ಲರ ಮನೆಯಲ್ಲೂ ಕೂಡ ಹಾರ್ಪಿಕ್ ಇದ್ದೇ ಇರುತ್ತೆ. ಬಾತ್ರೂಮ್ ತೊಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಎಲ್ಲನೂ ಸಿಗುತ್ತೆ. ಸೋಡಾ ಪುಡಿ ಆಗಿರ್ಬೋದು, ಬಟ್ಟೆ ವಾಶ್ ಮಾಡೋ ಪೌಡರ್, ಸರ್ಫ್ ಎಕ್ಸೆಲ್, ವೀಲ್ ಯಾವುದಾದ್ರೂ ಆಗಿರ್ಬೋದು. ಇವು 3 ಕೂಡ ಹಾರ್ಪಿಕ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಈ 3 ಮಿಕ್ಸ್ ಮಾಡಿ ಚೆನ್ನಾಗಿ ನೆನೆಯೋಕ್ಕೆ ಬಿಡಿ. ಒಂದು 10 ನಿಮಿಷ ಇಲ್ಲ 15 ನಿಮಿಷ ಬಿಟ್ಬಿಡಿ. ಇದನ್ನು ಚೆನ್ನಾಗಿ ನೆನೆಯಲಿ ವಿಸಿಲ್ಸ್ ಎಲ್ಲ. ಆಗಿದ್ಮೇಲೆ ಈಗ ತೆಗೆದು ನಾನು ವಾಶ್ ಮಾಡಿ ತೋರಿಸ್ತೀನಿ ಹೇಗೆ ಕ್ಲೀನ್ ಆಗುತ್ತೆ ಅನ್ನೋದು ಕೂಡ ನೀವು ಲೈವಲ್ಲೇ ನೋಡ್ಬೋದು. ಫ್ರೆಂಡ್ಸ್, ಈಗ ನಾವು ಸ್ಟೀಲ್ ಸ್ಕ್ರಬ್ ಇರುತ್ತಲ್ಲ, ಸ್ಟೀಲ್ ನಾರು ಅಂತಾರಲ್ಲ, ಆ ಥರದಿರುತ್ತೆ. ಪಾತ್ರೆ ಉಜ್ಜುವಂಥದ್ದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಇದರಿಂದ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 5 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೀವು ಕೂಡ ನೋಡ್ಬೋದು. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ಬ್ಲ್ಯಾಕ್ ಇರೋವಂಥ ವಿಸಿಲ್ಸ್ನ ನೀವು ಎಲ್ಲ ಓಪನ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಮತ್ತು ವೈಟ್ ಇರೋವಂಥ ವಿಜಲ್ಸ್ನ ನೀವು ಓಪನ್ ಮಾಡೋಕ್ಕೆ ಹೋಗಬೇಡಿ. ಅದರ ನೆಟ್ ಏನಾದರೂ ಮಿಸ್ ಆದರೆ ಮತ್ತೆ ಹಾಕೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಬ್ಲ್ಯಾಕ್ದು ಓಪನ್ ಮಾಡಿ ತೊಳಿತಾ ಇದ್ದೀನಿ. ವೈಟ್ ಆಗಿರೋವಂಥ ವಿಜಲ್ಸ್ನಾದರೆ, ಫುಲ್ ವೈಟ್ ಇರೋದಾದರೆ ಓಪನ್ ಮಾಡೋದಿಲ್ಲ, ಹಾಗೆ ತೊಳೆದಿದ್ದೀನಿ. ಟೋಟಲಾಗಿ 4 ವಿಸಿಲ್ಸ್ ಇದೆ. ಇಲ್ಲಿ ನೀಟಾಗಿ ಎಲ್ಲ ನೋಡಿ ಈ ಥರ ವಾಶ್ ಮಾಡಿ ನೀವು ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ. ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ಬೋದು 5 ನಿಮಿಷದಲ್ಲಿ. ಮತ್ತು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ಈ ಥರ ನೀಟಾಗಿ ಉಜ್ಜಿಕೊಂಡಿದ್ವಿ ಅಂದರೆ ಒಂದು ಸ್ವಲ್ಪ ದಿನ ಚೆನ್ನಾಗಿ ಇರುತ್ತೆ. ಮತ್ತೆ ಉಜ್ಕೋತಾ ಇರ್ಬೋದು. ಈ ಥರನೇ ನೀವು ಒಂದು ತಿಂಗಳಿಗೊಮ್ಮೆ ಆ ಥರ ನೀವು ಉಜ್ಕೊಂಡ್ರೆ ಕ್ಲೀನ್ ಆಗ್ತಾ ಇರುತ್ತೆ. ಗಲೀಜು ಏನು ಇಲ್ದಿರ ಹೋಗಿಬಿಡುತ್ತೆ, ತುಕ್ಕು ಹಿಡಿದಿರ ಕ್ಲೀನ್ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ನನಗೆ ತಿಳಿಸಿ. ಯಾವ ಥರ ವಿಡಿಯೋಗಳು ಮಾಡಬೇಕು ಅನ್ನೋದನ್ನ ಕೂಡ ನೀವು ತಿಳಿಸ್ಬೋದು. ನಾನು ಟಿಪ್ಸ್ ಎಲ್ಲ ಕಿಚನ್ ಟಿಪ್ಸು, ಕ್ಲೀನಿಂಗ್ ಟಿಪ್ಸು, ಆಯುರ್ವೇದಿಕ್ ಟಿಪ್ಸು, ಹೆಲ್ತಿ ಟಿಪ್ಸು, ಬ್ಯೂಟಿ ಟಿಪ್ಸು, ಏನು ಬೇಕಾದರೂ ನಾನು ಇಲ್ಲಿ ವಿಡಿಯೋಸ್ ಮಾಡಿ ತೋರಿಸ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸ್ಬೋದು. ನೋಡಿ, ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ನೀಟಾಗಿ ಕ್ಲೀನ್ ಅನ್ನೋದು ಆಗತ್ತೆ. 3 ಇಂಗ್ರೀಡಿಯೆಂಟ್ಸಿಂದ ಎಲ್ಲ ಮನೆಯಲ್ಲೇ ಸಿಗುವಂಥದ್ದೇ. ಆಲ್ಮೋಸ್ಟ್ ನಾನು ಟಿಪ್ಸ್ ಆಗಿರ್ಬೋದು, ಹೆಲ್ದಿ ಟಿಪ್ಸ್ ಆಗಿರ್ಬೋದು, ಎಲ್ಲ ಕೂಡ ಮನೆಯಲ್ಲೇ ಸಿಗುವಂತಹ ಒಂದು ವಸ್ತುಗಳಿಂದ ನಾವು ಈ ಟಿಪ್ಸ್ನ ಹೇಳ್ಕೊಡೋದು. ಆದಷ್ಟು ನನ್ನ ವಿಡಿಯೋಗಳನ್ನ ನೀವು ಚೆಕ್ ಮಾಡ್ಕೊಂಬನ್ನಿ. ಎಲ್ಲ ಮನೆಯಲ್ಲೇ ಸಿಗುವಂಥದ್ದೇ ಬಳಸಿ ನಾನು ಮಾಡುವಂಥದ್ದು. ನಿಮಗೆ ಇಷ್ಟ ಆಗುತ್ತೆ ಖಂಡಿತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ನೋಡ್ತೀರಾ, ಲೈಕ್ ಮಾಡೋದಿಲ್ಲ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹೊಡೆದು ಮತ್ತು ವಿಡಿಯೋನ ನೋಡ್ಕೊಂಡು ಹೋಗಿ, ಮತ್ತು ಸ್ಕಿಪ್ ಮಾಡ್ತೀರಾ ಫುಲ್ ವಿಡಿಯೋನ ನೀವು ನೋಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಹಾಕೋದು ಬರೀ 5 ಮಿನಿಟ್ಸ್ ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಹಾಕೋದಿಲ್ಲ. ಪ್ಲೀಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನು ಇದು ಪದೇ ಹೇಳ್ತಾರೆ ಅಂತ ಅನ್ಕೋಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಆಲ್ಮೋಸ್ಟ್ ಆಯಿತು, ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ತೊಳೆದು ಕೂಡ ನಾನು ತೋರಿಸ್ತೀನಿ ಯಾವ ಥರ ಕ್ಲೀನ್ ಆಗಿದೆ ಅಂತ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಫಸ್ಟ್ ಇದ್ದಿದ್ದ ಕೊಳೆಗೂ ಇವಾಗ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಪಕ್ಕದಲ್ಲಿ ನಾನು ಫಸ್ಟ್ ಇದ್ದಿದ್ದ ಕೊಳೆ ಏನಿತ್ತು ವಿಜಲ್ಸು, ಅದು ಕೂಡ ವಿಡಿಯೋ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಾಗಿರ್ಬೋದು ಚೇಂಜಸ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು.
ನಿಮಗೆ ಲೈವಲ್ಲಿ ನಾನು ತೋರಿಸಿದ್ದೀನಲ್ವ ಯಾವ ಥರ ತೊಳ್ಕೋದು ಅಂತ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಮತ್ತು ಲಾಸ್ಟಲ್ಲಿ ಇದನ್ನು ನೀಟಾಗಿ ಒರೆಸ್ಬಿಟ್ಟು ಬಟ್ಟೆಯಲ್ಲಿ ಸೈಡ್ಗೆ ಇಟ್ಬಿಡಿ. ಸ್ವಲ್ಪ ತೇವ ಎಲ್ಲ ಕ್ಲೀನಾಗಿ ಒರೆಸ್ಬಿಡಿ. ಯಾಕೆ ಅಂತೇಳಿದ್ರೆ ತುಕ್ಕು ಹಿಡಿಯುತ್ತೆ ತೇವ ಇದ್ದರೆ, ಅದಕ್ಕೆ ನೀಟಾಗಿ ಒರೆಸಿ ಸೈಡ್ಗೆ ಇಟ್ಬಿಟ್ರೆ ಅದು ಹಾರಾಗುತ್ತೆ, ಕ್ಲೀನ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟ್ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.